ಲೂಸರ್, ಬ್ಲಡಿ ಲೂಸರ್ ನಾನು. ಎಂತ ಒಳ್ಳೆ ಆಪರ್ಚುನಿಟಿ ಜಡಿ, ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಕೈಗೆ ಬಂದಿತ್ತು ಬೈಕ್ ಬರ್ದಂಗೆ ಆಗೋಯ್ತು. ಜೈ, ಏನಾಯ್ತು? ಏನಕ್ಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಅಪ್ಸೆಟ್ ಆಗದೆ ಇನ್ನೇನು ಬೇಬಿ, ನಾನು ಮಾಡಿರೋ ತಪ್ಪಿಗೆ ಏನು ತಗೊಂಡು ನೋಡ್ಕೊಂಡ್ರು ಸಾಲಲ್ಲ, ಕಮ್ಮಿನೇ ಅದು. ಎಂತ ದೊಡ್ಡ ಮಿಸ್ಟೇಕ್ ಗೊತ್ತಾ ನಾನು ಮಾಡಿರೋದು? ಬರೀ ಮಿಸ್ಟೇಕ್ ಅಲ್ಲ, ಬ್ಲಂಡರ್. ಇಟ್ಸ್ ಅ ಬ್ಲಡಿ ಬ್ಲಂಡರ್. ಇದೊಂದು ತಪ್ಪು ಮಾಡಿರಲಿಲ್ಲ ಅಂದಿದ್ರೆ ನನ್ನ ಪಾಲಿನ ಗೋಲ್ಡನ್ ಆಪರ್ಚುನಿಟಿ ಆಗ್ತಿತ್ತು. ನನ್ನ ಲೈಫೇ ಚೇಂಜ್ ಆಗಿರೋದು ಬೇಬಿ. ಅಂತ ಕೆಲಸ ಮಾಡ್ಕೊಂಡಿದ್ದೀನಿ ನಾನು, ಕೋಪದ ಕೈಗೆ ಬುದ್ಧಿ ಕೊಟ್ಟು. ಏನಾಯ್ತು? ಸ್ವಲ್ಪ ಸರಿಯಾಗಿ ಹೇಳ್ಬಾರ್ದಾ? ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಏನು ಬೇಬಿ, ನಮ್ಮ ಅಣ್ಣನ ಮಗು ವಿಷಯ ಹೇಳ್ತಾ ಇದ್ದೀನಿ ನಾನು. ಕಿಡ್ನಾಪ್ ಮಾಡೋದ್ಮೇಲೆ ಮುಚ್ಕೊಂಡು ಆ ಮಗುನ ನನ್ನ ಹತ್ರನ ಇಟ್ಕೊಂಡಿದ್ದಿದ್ರೆ ಫ್ಯೂಚರಲ್ಲಿ ಆ ಮಗುನ ರಿಮೋಟ್ ಕಂಟ್ರೋಲ್ ತರ ಯೂಸ್ ಮಾಡ್ಕೋಬೋದಾಗಿತ್ತು, ATM ತರ ಯೂಸ್ ಮಾಡ್ಕೋಬೋದಾಗಿತ್ತು. ನನ್ನ ಪಾಲಿಗೆ ಟ್ರಂಪ್ ಕಾರ್ಡ್ ಆಗಿರೋಳು ಅವಳು. ಆದ್ರೆ ಈಗ ಏನಿಲ್ಲ, ಲಿಟ್ರಲಿ ನನ್ನ ಪಾಲಿನ ಚಿನ್ನದ ಗಣಿ ಬೇಬಿ ಅವಳು. ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊಂಡೆ ಅದನ್ನ. ಬಟ್ ಇದೀನಲ್ಲ ನಾನು, 3 ತಿಂಗಳಿಗೆ ಕೊಡ್ತವನು, ಆ ಥರ ಪಟ್ಟು ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ. ಕರ್ಮ ಬೇಬಿ. ಆ ಮಗು ನನ್ನ ಕೈಲಿ ಇದ್ದಿದ್ರೆ ನನ್ನ ಕದರೇ ಬೇರೆ ಆಗಿರೋದು ಬೇಬಿ. ನಮ್ಮ ಅಣ್ಣನ ನಾನು ಕೂತು ಜಾಗದಿಂದಾನೆ ಹೆಂಗ ಆಡಿಸ್ತಿದ್ದೆ ಗೊತ್ತಾ? ನಾನು ಹೇಳಿದಕ್ಕೆಲ್ಲ ಹೂ ಅಂತಿದ್ದ, ನನಗೆ ಸಲಾಮ್ ಹೊಡಿತಿದ್ದ, ಲೈಫ್ ಲಾಂಗ್ ನನಗೇನೇನ್ ಬೇಕೋ ಎಲ್ಲ ಡಿಸೈರ್ ನಾನು ಫುಲ್ಫಿಲ್ ಮಾಡ್ತಿದ್ದ. ಆ ತರ ಅವನನ್ನ ಬೆರಳು ತುದಿಲಿ ಇಟ್ಕೊಂಡು ಆಟ ಆಡಿಸ್ತಿದ್ದೆ ನಾನು. ಅದ್ರೇನ್ ಮಾಡ್ಲಿ, ಕೋಪ, ಈ ಬ್ಲಡಿ ಕೋಪದಿಂದ ಎಲ್ಲ ಹಾಳಾಗೋಯ್ತು. ಅದೇ ಒಂದು ಚೂರು ಪೇಷನ್ಸ್ ಇದ್ದಿದ್ರೆ ಕಥೆನೇ ಬೇರೆ ಆಗಿರೋದು. ಇಟ್ಸ್ ಓಕೆ ಜೈ, ಇವಾಗ ಅಪ್ಸೆಟ್ ಆಗಿ ಏನ್ ಪ್ರಯೋಜನ? ಹೊಟ್ಟೆ ಉರಿತಾ ಇದೆ ಬೇಬಿ ನನಗೆ. ಎಂತ ಒಳ್ಳೆ ಅವಕಾಶನ ನಾನೇ ಮಿಸ್ ಮಾಡ್ಕೊಂಡಲ್ಲ ಅಂತ, ನನ್ನ ತಲೆ ಮೇಲೆ ನಾನೇ ಕಲ್ಲು ಎಳ್ಕೊಂಡಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅದು ನನ್ನ ಉರಿ. ಪ್ರಪಂಚದಲ್ಲಿ ನಂಬರ್ 1 ಇಡಿಯಟ್ ಯಾರು ಅಂದ್ರೆ ನನಗೆ ನಾನೇ ಮಿರರ್ ಮುಂದೆ ನೋಡ್ಕೊಂಡು ಅದು ನೀನೇ ಅಂತ ತೋರ್ಸ್ಕೊಂಡಂಗಿದೆ. ಹೇಗಾಗ್ಲಿ ನನ್ನ ಫ್ರಸ್ಟ್ರೇಷನ್ ಹೊರಗಡೆ ಅಂತ ಗೊತ್ತಾಗ್ತಿಲ್ಲ ನನಗೆ, ತಲೆ ಕೆಟ್ಟೋಗಿದೆ. ಇಟ್ಸ್ ಓಕೆ, ಕಾಮ್ ಡೌನ್. ಹೌದು, ಈಗ ಮಗು ಏನಾಯ್ತು? ಮಗು ಕಾಡಲ್ಲೆಲ್ಲೋ ಮಿಸ್ ಆಗಿ ಅಲ್ಲ, ಬಟ್ ಹೇಗಾದ್ರೂ ಮಾಡಿದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳ್ಳೇಬೇಕು ಬೇಬಿ. ತಗೋತೀನಿ, ಬಿಡೋದಿಲ್ಲ. ಪೊಲೀಸರು ಕಾಲ್ ಮಾಡಿದ್ರು ಕಣ. ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಂತೇನಾ? ಪೊಲೀಸವರು, ಫಾರೆಸ್ಟ್ ಗಾರ್ಡ್ಸು ಇಡೀ ಕಾಡ್ ಪೂರ್ತಿ ಕೂಮಿಂಗ್ ಮಾಡಿದ್ದಾರೆ. ಈ ಪ್ರಾಣಿಗಳ ಮೂವ್ಮೆಂಟ್ಸ್ ನ ಟ್ರ್ಯಾಕ್ ಮಾಡಕ್ಕೆ ಅಂತ ಇಟ್ಟಿರ್ತಾರಲ್ಲ, CC ಕ್ಯಾಮ್ರಾಸ್, ಆಮೇಲೆ ಹಾಸ್ಪಿಟಲ್ ಸುತ್ತಮುತ್ತ ಇರುತ್ತಲ್ಲ CC ಕ್ಯಾಮ್ರಾಸ್, ಅದರೆಲ್ಲ ಫುಟೇಜಸ್ ಚೆಕ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡೋನ್ ಬಗ್ಗೆ ಆಗ್ಲಿ, ಮಗು ಬಗ್ಗೆ ಆಗ್ಲಿ ಯಾವ ಸುಳುವು ಸಿಕ್ಕಿಲ್ಲ ಕಣ. ನನ್ನ ಮಗುನ್ ಕಿಡ್ನಾಪ್ ಮಾಡೋದ್ರಿಂದ ಅವ್ನಿಗೇನೋ ಸಿಗುತ್ತೆ. ಏನು ಸಿಗುತ್ತೋ ಬಿಡುತ್ತೋ, ಇವ್ರದೇ ಒಂದು ಜಾಲ ಇದೆಯಲ್ಲಪ್ಪ, ಅದ್ರ ಬಗ್ಗೆನೂ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಪೊಲೀಸರು. ಅಲ್ಲ ಕಣ, ಆಗ್ಲೇ ಒಂದಿನ ಕಳೀತಾ ಬಂತು. ಹಾಲು ಕುಡಿಯೋ ಮಗು ಅದು ಏನಾಗಿದೆಯೋ, ಯಾವ ಪರಿಸ್ಥಿತಿಲಿದೆಯೋ, ನನ್ಗದೇ ಯೋಚನೆ ಆಗ್ಬಿಟ್ಟಿದೆ ಕಣ. ಗೆಳೆಯ, ಇದೇ ಆತಂಕ ನನಗೂ ಇತ್ತು ಕಣೋ. ಪೊಲೀಸರನ್ನ ಕೇಳಿದೆ, ಸರ್ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆಗಿರೋ ಸಾಧ್ಯತೆ ಇದೆಯಾ ಅಂತ. ಒಂದ್ ವೇಳೆ ಮಗುಗೇನಾದ್ರೂ ಆ ಥರ ಆಗಿದ್ದಿದ್ರೆ ಅವ್ನು ಯಾಕೆ ಮಗುನ ಎತ್ಕೊಂಡು ಹೋಗ್ತಾನೆ, ಮಗುನಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತಿದ್ದ. ಆ ಥರದ ರಿಪೋರ್ಟ್ ಯಾವುದು ಆಗಿಲ್ಲ ಅಂದ್ರು ಕಣೋ. ಇದ್ರ ಅರ್ಥ ಏನು? ಮಗುಗೇನು ಹೆಚ್ಚು ಕಮ್ಮಿ ಆಗಿಲ್ಲ, ಎಲ್ಲೋ ಒಂದ್ ಕಡೆ ಇದೆ, ಸೇಫ್ ಆಗಿದೆ ಅಲ್ವಾ? ಇದೊಂದೇ ಕಣ ನಮಗೆ ಸಮಾಧಾನ. ಆದ್ರೂ ನನಗೆ ಭೂಮಿಕಾಗಿ ಮುಖ ತೋರ್ಸಕ್ ಆಗ್ತಾ ಇಲ್ಲ ಕಣ. ಸತ್ಯನ ಹೇಳಕ್ಕೂ ಆಗ್ತಾ ಇಲ್ಲ, ಒಳಗಡೆ ಮುಚ್ಚಿಟ್ಕೊಳಕ್ಕೂ ಆಗ್ತಾ ಇಲ್ಲ. ನನ್ನ ಪರಿಸ್ಥಿತಿ ಯಾರಿಗೆ ಹೇಳಲಿ? ನಮಗೆ ಬೇರೆ ಆಪ್ಷನ್ ಏನೋ ಇದೆ. ಸತ್ಯ ಹೇಳಿದ್ರೆ ಸಮಸ್ಯೆನೇ ಜಾಸ್ತಿ ಆಗುತ್ತೆ ಅನ್ನೋವಾಗ ಆ ಸತ್ಯನ ಸ್ವಲ್ಪ ದಿವಸ ಮುಂದಕ್ಕೆ ತಳ್ಳೋದೇ ಒಳ್ಳೇದಲ್ವೇನೋ. ಇವತ್ತಲ್ಲ ನಾಳೆ ಮಗು ಸಿಗುತ್ತೆ ಅಂತ ಪೊಲೀಸವ್ರು ಹೇಳಿದ್ದಾರೆ ಕಣೋ. ಆ ಭರವಸೆ ನನಗಿದೆ. ನೀನು ಅದೇ ಭರವಸೆಲಿರೋ. ಖಂಡಿತ ಮಗು ಸಿಕ್ಕೇ ಸಿಗುತ್ತೆ. ನಿನ್ಗೆ ಸೃಜನ್ ಅಂಕಲ್ ಕಂಡ್ರೆ ಏನನ್ಸುತ್ತೆ? ಒಳ್ಳೆಯವ್ರು ಅನ್ಸುತ್ತೆ. ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಅವರು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನಿನ್ನನ್ ಬಿಟ್ರೆ ಅವರೇ ನಂಗೆ ಜಾಸ್ತಿ ಇಷ್ಟ. ಯಾಕೆ ತರ ಕೇಳ್ತಿದ್ಯಾ?
ಲಚ್ಚಿ ಅವ್ರು ನಿನಗೆ ಅಪ್ಪ ಆಗ್ತೀನಿ ಅಂದ್ರೆ ನಿನಗೆ ಒಪ್ಪಿಗೆ ಇದೆಯಾ? ಓ ನನ್ಗಂತೂ ಓಕೆ, ನನಗ್ ತುಂಬಾ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ಸ್ಗೆಲ್ಲ ಅಪ್ಪ ಇದ್ದಾರೆ, ನನಗ್ ಮಾತ್ರ ಇಲ್ಲ ಅಂತ ಬೇಜಾರಾಗ್ತಿತ್ತು. ನನ್ಗೂ ಅಪ್ಪ ಬೇಕು ಅನ್ಸೋದು, ನಿನ್ಗೂ ಹೇಳಿದ್ರೆ ಬೇಜಾರಾಗ್ತೀಯ ಅಂತ ಹೇಳಿರ್ಲಿಲ್ಲ. ಮಗುಗೋಸ್ಕರನಾದ್ರೂ ಒಪ್ಕೊಂಡ್ಬಿಡ್ಲಾ? ಮಗು ಖುಷಿಯಾಗಿರ್ತಾಳೆ ಅಂದ್ರೆ ನನಗೆ ಅದಕ್ಕಿಂತ ಇನ್ನೇನ್ ಬೇಕು? ಅಮ್ಮ ಏನ್ ಯೋಚನೆ ಮಾಡ್ತಿದ್ಯಾ? ಅಪ್ಪ ವಿನಾಯಕ, ಮನೇಲಿ ತೊಟ್ಲು ಶಾಸ್ತ್ರ ಇರೋ ಪ್ರಯುಕ್ತ ಮನೆಯೆಲ್ಲ ಅಲಂಕಾರ ಮಾಡಿ ನಿಮ್ಗೆ ಹೂವಿನಾರ ಹಾಕೋ ಅದೃಷ್ಟ ನನಗೆ ಸಿಕ್ಕಿದೆ. ಎಲ್ರೂ ಚೆನ್ನಾಗಿಟ್ಟಿರಪ್ಪ. ಮೇಡಮ್ ಯಾಕೆ ಸ್ವಲ್ಪ ಕೋಪದಲ್ಲಿ ಬರೋ ಥರ ಕಾಣಿಸ್ತಿದೆಯಲ್ಲ? ಮೇಡಮ್ ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಬಿಟ್ರಾ? ಮದುವೆ ವಿಷಯ ಮಾತಾಡಿ ಸುಮ್ಮನೆ ತಪ್ಪು ಮಾಡಿದೆ ಅನ್ಸುತ್ತೆ. ಇವಾಗ ಇದನ್ನ ಹೆಂಗೆ ಸರಿ ಮಾಡ್ಕೊಳ್ಳೋದು? ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ. ನನ್ನ ಇಂಟೆನ್ಷನ್ ಹೆಂಗೆ ಅರ್ಥ ಮಾಡಿಸ್ಲಿ ಅವ್ರಿಗೆ? ನನ್ನ ಭಾವನೆಗಳನ್ನ ಹೆಂಗೆ ತೋಡ್ಕೊಳ್ಳಿ? ನನ್ನ ಮದುವೆ ವಿಷಯ ಎತ್ತಲೇ ಬರ್ದಾಗಿತ್ತು. ಅನ್ಯಾಯವಾಗಿ ಅವ್ರ ದೃಷ್ಟಿಲಿ ಕೆಟ್ಟವನಾಗ್ಬಿಟ್ನಲ್ಲ. ಇವಾಗ ಏನು ಮಾಡಲಿ?